ಕೆಲವರು ತಾಯಂದಿರಿದ್ದೀರಿ, ತುಂಬ ವಯಸ್ಸಾದವರು. ವಿಶೇಷ ಅಂದರೆ ಒಬ್ಬ ಅಜ್ಜಿ ಹೇಳಿದರು, ಸರ್ ನಾವು ಪಂಪನ ಬಗ್ಗೆ ಹಾಡು ಹೇಳ್ತೀನಿ ಅಂತ. ಎಷ್ಟು ಖುಷಿ ಅನ್ನಿಸ್ಬಾರ್ದು. ಪಂಪ ಯಾರು ಅಂತ ನಮ್ಮ ಮಕ್ಕಳಿಗೆ, ಇದೇ ನಾಡಿನಲ್ಲಿರುವಂಥ ಪಂಪ ಯಾರು ಅಂತ ಮಕ್ಕಳಿಗೆ ಹೇಳಬೇಕಾದ್ರೆ ನಾವು ಇಷ್ಟು ವರ್ಷ ತಗೋತೀವಿ, ಆದರೆ ಅವ್ರ ಅಭಿಮಾನ ನೋಡಿ ಹೇಗಿದೆ ಅಂತ. ಎಲ್ಲೋ ಪಂಪನ ಹಿರಿಮೆ ಬೆಳೆದಿದೆ, ಅಣ್ಣಿಗೇರಿಯಲ್ಲಿ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಪಂಪ ಯಾರು ಅಂತ. ಸೊ ಆ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ. ನಾವು ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು ಆ ಜಾಗಕ್ಕೆ. ತುಂಬ ಸುಂದರವಾದಂಥ ಇತಿಹಾಸವಿರುವಂಥ ಗುಡಿಗಳಿದ್ದಾವೆ. ಹಾಗಾಗಿ ಈ ಹೊತ್ತಿನಲ್ಲಿ 2016-17ನೇ ಇಸ್ವಿಯಲ್ಲಿ ಪ್ರಾರಂಭವಾಗಿರುವಂಥ ಈ ಸಂಸ್ಥೆ ಕೇವಲ LKG, UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ತರಗತಿಗಳಿಂದ ಶುರುವಾಗಿದ್ದು, ಅಲ್ಲಿ ಬರೀ 60 ವಿದ್ಯಾರ್ಥಿಗಳು ಮಾತ್ರ ಇದ್ದರು. ಆದರೆ ಶ್ರಮ ಒಂದಿದೆಯಲ್ಲ, ತುಂಬ ಶ್ರಮ ಪಟ್ಟಿರೋದು ಒಂದಿದೆಯಲ್ಲ, ಅದು ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಅಂದರೆ 60ರಿಂದ ಇವತ್ತು ನಮ್ಮ ಮಕ್ಕಳ ಸಂಖ್ಯೆ ಶಾಲೆಯಲ್ಲಿ 500ಕ್ಕಿಂತನೂ ಹೆಚ್ಚಿದೆ. ಇದು ನಮ್ಮ ಸಾಧನೆ ಅನ್ನೋಕ್ಕಿಂತ ನೀವೆಲ್ಲರ ಕೊಟ್ಟಿರುವಂಥ ಪ್ರೋತ್ಸಾಹ, ಇದು ನೀವೆಲ್ಲ ಕೊಟ್ಟಿರುವಂಥ ಸಹಕಾರ. ಹಾಗೆ ನಾವು 9ನೆಯ ವಾರ್ಷಿಕೋತ್ಸವಕ್ಕೆ ಕಾಲಿಡ್ತಾ ಇದ್ದೀವಿ. ಹೆಸರೇ ಚೆನ್ನಾಗಿದೆ, ಜಾನಪದ ಶಾರದಾ ಸಾಂಸ್ಕೃತಿಕ ಸಂಭ್ರಮ ಅಂತ ಕರೆಸ್ಕೊಳ್ಳುವಂಥದ್ದು. ಇಷ್ಟು ವರ್ಷಗಳ ಕಾಲ ನಾವೆಲ್ಲ ದೇಶವನ್ನು ಸುತ್ತ ಹಾಕಿದ್ವಿ, ಖಂಡಗಳನ್ನು ಸುತ್ತ ಹಾಕಿದ್ವಿ. ಲಾಸ್ಟ್ ಟೈಮ್ ನಾವು ನೋಡಿದಾಗ ವರ್ಲ್ಡ್ ಈಸ್ ಮೈ ಐಸ್ಟಾರ್ ಅಂತ ಹೊಸದೊಂದು ಥೀಮನ್ನು ರೆಡಿ ಮಾಡಿಕೊಂಡು ವಿದೇಶಗಳಲ್ಲಿರುವಂಥ ಕಲ್ಚರನ್ನು ಈ ವೇದಿಕೆ ಮೇಲುಗಡೆ ತೋರಿಸಿದ್ವಿ. ಆದರೆ ನಮ್ಮ ಸಂಸ್ಕೃತಿಯನ್ನು ಮರ್ತು ಬಿಟ್ವಾ ಅಂತ ಒಂದು ಕ್ವಶನ್ ಹುಟ್ಟಿದಾಗ ಅದಕ್ಕೆ ಉತ್ತರ ಕೊಡೋದು ಕೂಡ ನಮ್ಮದೇ ಕರ್ತವ್ಯ ಆಗಿದೆ. ಹಾಗಾಗಿ ನಮ್ಮ ಮಕ್ಕಳು ಏನನ್ನು ಮಿಸ್ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ನೆನಪಿಸೋದಕ್ಕೋಸ್ಕರ ಮೊದಲೆಲ್ಲ ಒಲಿ ಹತ್ತಿರ ಕೂತ್ಕೊಂಡು ಅಮ್ಮ ರೊಟ್ಟಿ ಬಡಿತಿದ್ಲು. 2 ಶಬ್ದ ಕೇಳಿಸ್ತಿತ್ತು. ಒಂದು ಬಳೆ ಶಬ್ದ ಜಿಲ್ ಜಿಲ್ ಅನ್ನೋದು ಕೇಳಿಸ್ತಿತ್ತು, ಇನ್ನೊಂದು ಆ ರೊಟ್ಟಿ ಶಬ್ದ ಕೇಳಿಸ್ತಿತ್ತು. ಬಿಸಿ ರೊಟ್ಟಿನ ಪ್ಲೇಟಲ್ಲಿ ಹಾಕ್ಕೊಂಡು ಸ್ವಲ್ಪ ಖಾರ ಎಣ್ಣೆ ಹಚ್ಚಿಕೊಡುವಂಥ ರುಚಿ ಇತ್ತಲ್ಲ, ಅದು ನಮ್ಮ ಮಕ್ಕಳಿಗೆ ಇವತ್ತಿಲ್ಲ. ಸೊ ಆ ನಿಟ್ಟಿನಲ್ಲಿ ಜಾನಪದ ಹಾಗೆ ಚಕ್ಕಡಿಗಳು, ಎತ್ತುಗಳು ಹಳ್ಳಿಯಲ್ಲಿ ಮಾತ್ರ ಉಳ್ಕೊಂಡಿದ್ದಾವೆ. ಅದು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ. ಅಲ್ಲಿರುವಂಥ ಎಲ್ಲ ಪಾಲಕರು ಕೂತ್ಕೋಬೇಕು ದಯವಿಟ್ಟು. ಎಲ್ಲ ಪಾಲಕರು ಕೆಳಗಡೆ ಕೂತ್ಕೋಬೇಕು ದಯವಿಟ್ಟು. ಅದಕ್ಕೆ ಹೆಮ್ಮೆ ಇದೆ ನಮಗೆ. ಈ ಸಾರಿ ತಗೊಂಡಿರುವಂಥ ಕಾನ್ಸೆಪ್ಟ್ ಇದೆಯಲ್ಲ, ಇದು ನಮ್ಮದೇ ಸಂಸ್ಕೃತಿ. ನೀವೆಲ್ಲ ಕೇಳಿರ್ಬೋದು, ತುಂಬ ಸಣ್ಣವರಿದ್ದವಾಗ ನಮ್ಗೆ ನೆನಪಾಗತ್ತೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಏನು ಹಾಡಿದು! ನಾವೆಲ್ಲ ಬೀಳ್ಕೊಡೋ ಸಮಾರಂಭದಲ್ಲಿ ಈ ಹಾಡಿಗೆ ನೃತ್ಯ ಹಾಕೋರಿದ್ದೀವಿ. ಬಹಳ ಸುಂದರವಾದಂಥ ಗೀತೆಗಳನ್ನು ನಾವು ಆ ಟೈಮ್ನಲ್ಲಿ ಅದಕ್ಕೆ ಹೆಜ್ಜೆ ಹಾಕಿದ್ದಿದೆ. ಆದರೆ ನಮ್ಮ ಮಕ್ಕಳು ಇವತ್ತು ಹಾಗಿಲ್ಲ. ಈಗ ಬರುವಂಥ ಟ್ರೆಂಡಿಂಗ್ ಹಾಡಲ್ಲಿ ಮುಳುಗಿ ಹೋಗ್ತಿದ್ದಾರೆ. ಆದರೆ ಜಾನಪದ ಶೈಲಿಯಲ್ಲಿರುವಂಥ ಹಾಡುಗಳನ್ನು ತೋರಿಸ್ಕೊಡ್ಬೇಕು ಅಂತ ಈಗ ಇನ್ನು ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲೊಬ್ಬರು ವೇದಿಕೆ ಮೇಲೆ ಜಾನಪದ ಶೈಲಿಯನ್ನು ಅರಿದು ಕುಡಿದವರಿದ್ದಾರೆ. ಯಾಕಂದರೆ ಅವ್ರ ಧ್ವನಿ ಕೇಳಲಿಕ್ಕೆ, ಅವ್ರ ಹಾಡುಗಳನ್ನು ಕೇಳಲಿಕ್ಕೆ ನಮಗೆ ತುಂಬ ಆಸಕ್ತಿ ಇದೆ. ಸುಮಾರು ಸಾರಿ ಕೇಳಿದ್ದೀವಿ, ಆ ಹಾಡುಗಳು ನಮಗೋಸ್ಕರ ಬಂದೇ ಬರ್ತವೆ. ಹಾಗಾಗಿ ನಾವು ಜಾನಪದ ಶೈಲಿಯನ್ನು ಪ್ರೋಮೋದಲ್ಲಿ ನಿಮಗೆ ಬಿಡುಗಡೆ ಮಾಡಿದ್ವಿ. ಒಂದು ಚಕ್ಕಡಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಈ ಚಕ್ಕಡಿಯ ಹಳ್ಳಿ ಒಳಗಿರುವಂಥ ಆ ಒಂದು ವಾತಾವರಣವನ್ನು ಹೇಗೆ ಉಳಿಸ್ಬೇಕು, ನಾವು ಹೇಗೆ ಜಾಗೃತರಾಗಬೇಕು ಅಂತ. ಇನ್ನು ಎಲ್ಲ ವಿದ್ಯಾರ್ಥಿಗಳು ಹಳ್ಳಿಯಲ್ಲಿರುವಂಥ ಎತ್ತುಗಳ ಪ್ರಮಾಣ ಕಡಿಮೆ ಆಗ್ತಿದೆ. ಮತ್ತು ನೀವು ಯೋಚನೆ ಮಾಡಬೇಕು, ನಾವು ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಿದ್ದೀವಿ ಬೆಳೆಗಳಿಗೆ, ಆದರೆ ಬೆಳೆಗಳಿಗೆ ಹಾಕ್ತಿಲ್ಲ, ಪಾಯ್ಸನ್ನನ್ನು ನಾವೇ ತಗೋದಕ್ಕಿಂತ ಇಂಡೈರೆಕ್ಟಾಗಿ ತಗೋತಿದ್ದೀವಿ. ನಾವು ಸಸ್ಯಗಳಿಗೆ ಹಾಕ್ತಿರೋದು ನಿಜವಾದ ವಿಷಕಾರಿ ವಸ್ತುನೇ, ಆದರೆ ಸಸ್ಯಗಳು ತಗೋತಿಲ್ಲ, ವಾಪಸ್ ನಮಗೆ ಕೊಡ್ತಿದೆ, ನೀನೇ ಹಾಕಿದೆಯಾ ನೀನೇ ತಗೋ ಅಂತೇಳಿ. ಅದಕ್ಕೆ ಚಿಕ್ಕಂದಿನಿಂದನೂ ಸಹಿತ ಈಗ ಮಕ್ಕಳು ಕೈ ಕಾಲು ನೋವು ಅಂತ ಶುರು ಮಾಡ್ತಾರೆ. ಹಾಗಾಗಿ ಆ ನಿಟ್ಟಿನೊಳಗಡೆ ಇವತ್ತು ಈ ಒಂದು ಅರಿವು ನಮಗೆ ಯಾಕೆ ಮೂಡ್ತಾ ಇದೆ ಅಂದರೆ, ನಾವು ಇಟ್ಕೊಂಡಿರುವಂಥ ಕಾನ್ಸೆಪ್ಟು, ಈ ಸಾರಿ ಇಟ್ಕೊಂಡಿರುವಂಥ ಥೀಮು ನಮಗಿಷ್ಟೆಲ್ಲ ತಿಳುವಳಿಕೆಯನ್ನು ತಂದು ಕೊಡ್ತಾ ಇದೆ. ಇನ್ನು ಶೈಕ್ಷಣಿಕ ಒಂದು ದಾರಿಯಲ್ಲಿ ಬಂದರೆ ನಮ್ಮ ಶಾಲೆ ಇಷ್ಟು ವರ್ಷಗಳ ಕಾಲ ಉತ್ತಮವಾದಂಥ
ರಿಸಲ್ಟನ್ನು ಕೊಟ್ಟಿದೆ. ಎಲ್ಲೋ ಕೆಲವು ಅಸಮಾಧಾನಗಳು ಇರೋದೇ, ನಮ್ಮ ಮಗು ರಿಸಲ್ಟನ್ನು ಕಡಿಮೆ ತಗೋತಿದೆ, ಕರೆಕ್ಟು, ಮಗು ರಿಸಲ್ಟನ್ನು ಕಡಿಮೆ ತಗೋತಿದೆ. ಆದರೆ ದಿನದಿಂದ ದಿನಕ್ಕೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಿರ್ಬೇಕಲ್ಲ, ಅದು ಯಾವುದು ಅಂತ ಕಂಡುಹಿಡಿಬೇಕಾಗಿದೆ. ಕೆಲವು ಮಕ್ಕಳಿಗೆ ಕ್ರೀಡೆ ಇರುತ್ತೆ, ಇನ್ನು ಕೆಲವರಿಗೆ ಸಾಂಸ್ಕೃತಿಕವಾಗಿರುತ್ತೆ. ಹಾಗಾಗಿ ಈ ಸಾರಿ ನಾವು ನೋಡಿದಾಗ ಎಲ್ಲ ಮಕ್ಕಳು ಸ್ಪೋರ್ಟ್ಸಲ್ಲಿ ಭಾಗವಹಿಸಿದರು. ಕೆಲವರು ಗೆದ್ದು ಬಂದರು, ಮತ್ತು ಕೆಲವರು ಸೋಲನ್ನು ಉಂಡು ಮತ್ತೆ ನಾನು ಗೆಲ್ತೀನಿ ಅಂತ ರೆಡಿಯಾಗಿ ನಿಂತಿದ್ದಾರೆ. ಇವೆಲ್ಲದರ ಮಧ್ಯೆ ಕೆಲವು ಫೋನ್ಗಳು ಬರ್ತವೆ. ಎಷ್ಟು ಚೆನ್ನಾಗಿರ್ತೈತಿ ಅಂದರೆ, ಸರ್ ನೀವು ನಮ್ಮ ಮಕ್ಕಳನ್ನ ಹೊಡೆಯೋದೇ ಇಲ್ಲ, ಯಾಕೆ ಹೊಡಿಬೇಕು ಅಂತ ಗೊತ್ತಾಗ್ತಿಲ್ಲ. ಹೌದು, ನೀವು ಹೊಡಿದೇ ಇಲ್ಲ, ಅವ್ರ ಮನೆಯೊಳಗೆ ಹೆದರೋದೇ ಇಲ್ಲ. ಮನೆಯೊಳಗೆ ಹೆದರೋದಕ್ಕೂ ಇಲ್ಲಿ ಹೊಡೆಯೋದಕ್ಕೂ ಏನು ಅಂತ ಗೊತ್ತಾಗ್ತಿಲ್ಲ. ಮಕ್ಕಳನ್ನ ಹೊಡೆಯೋದೇ ಕಲಿಸುವ ಮಾರ್ಗ ಅಲ್ಲ. ಮಕ್ಕಳನ್ನ ಪ್ರೀತಿಯಿಂದನೂ ಕಾಳಜಿಯಿಂದನೂ ಮಮತೆಯಿಂದನೂ ಕೂಡ 4 ಅಕ್ಷರಗಳನ್ನು ಕಳಿಸ್ಬೋದು. ಆ ರೀತಿ ಒಳಗಡೆ ನಾವು ಹೀಗೆ ದಾರಿಯೊಳಗೆ ಸಾಗಬೇಕು ಅಂತ ಆಸೆ ಇದೆ ನಮ್ಮದೆಲ್ಲರದು. ಈಗ ಶಾರದಾ ಶಾಲೆಯಲ್ಲಿ ಮತ್ತು ಹಿಂದೆನೂ ಕೂಡ ನಾವು ಅನ್ಕೋತಿರೋದು ಏನು ಅಂದರೆ, ಮಕ್ಕಳನ್ನು ನಾವು ಪ್ರೀತಿಯಿಂದಾನೇ ಹತ್ತಿರ ಕರೆದು ಕಲಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳೋಣ. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಒಂದು ಸಾರಿ ನಾವೇನಾದರೂ ದ್ವೇಷ ಮಾಡೋಕ್ಕೆ ಶುರು ಮಾಡಿದ್ರೆ, ಬೈದರೆ, ಆ ಮಗುವಿನ ತಲೆಯಲ್ಲಿ ನಾವು ನೆಗೆಟಿವ್ ಆದ ರೀತಿಯೊಳಗೆ ಕೂತ್ಕೋತೀವಿ. ಆಮೇಲೆ ಇನ್ನು ಕೆಲವರು ಪೇರೆಂಟ್ಸ್ ಹೇಳ್ತಾರೆ, ತುಂಬ ವಿಶಿಷ್ಟವಾದದ್ದು, ಸರ್ ಮನೆಯೊಳಗೆ ಫೋನ ಕೈ ಬಿಡೋದಿಲ್ಲ ಅಂತ. ನೀವು ಏನು ಉತ್ತರ ಹೇಳೋದು? ಇವಾಗ ಫೋನ್ ಕೈ ಬಿಡೋದಿಲ್ಲ ಅಂದರೆ ಏನು ಉತ್ತರ ಹೇಳೋದು? ಫೋನ್ ಕೊಡಿಸ್ದವ್ರು ನೀವು. ಆಮೇಲೆ ಆ ಫೋನ್ ಒಳಗಡೆ ನೀವು ಅವ್ರಿಗೆ ಏನು ಹೇಳಬೇಕು ಮಕ್ಕಳಿಗೆ ಅಂದರೆ, ಫೋನಿಂದ ಆಗ್ತಿರುವಂಥ ಅನಾಹುತಗಳ ಬಗ್ಗೆ ನೀವು ಹೇಳಿದರೆ ಆ ಮಗು ನೆಕ್ಸ್ಟ್ ಟೈಮ್ ಫೋನ್ ಹಿಡಿಯಲ್ಲ. ಸೊ ಒಟ್ಟಾರೆಯಾಗಿ ನಿಮ್ಮ ಮಧ್ಯೆ ಮಕ್ಕಳ ಸಾಂಸ್ಕೃತಿಕ, ದೈಹಿಕ, ಮಾನಸಿಕ, ಶೈಕ್ಷಣಿಕ ಬೆಳವಣಿಗೆಗಳಾಗ್ತಿರೋದಂತೂ ಸತ್ಯ. ಹಾಗೆ ಇನ್ನುಳಿದಂತೆ ಈ ವರ್ಷವೂ ಕೂಡ ನಮ್ಮ ಶೈಕ್ಷಣಿಕ ಮಟ್ಟದಲ್ಲಿ ಮಕ್ಕಳ ಫಲಿತಾಂಶ ಕೂಡ ತುಂಬ ವಿಶಿಷ್ಟವಾಗಿ ಚೆನ್ನಾಗಿ ಬಂದಿದೆ. ಫಲಿತಾಂಶನೇ ಮುಖ್ಯ ಅಲ್ಲ, ಮಗು 2 ರೀತಿಯಿಂದ ಫ್ರಸ್ಟ್ರೇಷನಿಗೆ ಒಳಗಾಗ್ಬೋದು. ನಾವು ನೀವು ಯೋಚನೆ ಮಾಡೋಣ, ಅಂಕಗಳೇ ನಮಗೆ ಮುಖ್ಯ ಅಲ್ಲ, ಮಗು ಮುಖ್ಯ. ಮಗು ಏನು ಕಲಿತಾ ಇದೆಯೋ ಅದು ನಮಗೆ ಮುಖ್ಯ ಆಗಿದೆ. ಹಾಗಾಗಿ ಮನೆ ಒಳಗಡೆ ಒಂದು ಮಗುವನ್ನು ನಾವು ನೀ ಕಡಿಮೆ ಮಾರ್ಕ್ಸ್ ತೆಗಿತಿದೀಯ ಅಂತ ತಂದೆ ತಾಯಿ ಬೈತಾರೆ. ಶಾಲೆ ಒಳಗಡೆ ನೀನು ಹೋಮ್ವರ್ಕ್ ಮಾಡ್ಕೊಂಡು ಬರ್ತಿಲ್ಲ ಅಂತ ನಾವು ಬೈತೀವಿ. ಪಕ್ಕದೊಳಗಡೆ ಕೂತಿರುವಂಥ ಗೆಳೆಯನೋ ಗೆಳತಿನೋ ಹೇಳ್ತಾನೆ, ನೀನು ಹೋಮ್ವರ್ಕೇ ಮಾಡ್ಕೊಂಡು ಬಂದಿಲ್ಲ ಅಂತ ಅವಮಾನಕ್ಕೂ ಒಳಗಾಗ್ತಾರೆ. ಆಗ ಮಗುವಿಗಾಗುವಂಥ ಫ್ರಸ್ಟ್ರೇಷನನ್ನು ನಾವು ಇವಾಗಲೇ ತಡೆಗಟ್ಟೋಣ. ನಮ್ಮ ಮಕ್ಕಳನ್ನು ಪ್ರೀತಿಸೋಣ, ನಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸೋಣ. ಅದಕ್ಕಿಂತ ಹೆಚ್ಚಾಗಿ ಅವ್ರ ಕಡೆ ಏನು ಆಸಕ್ತಿ ಇದೆಯೋ, ಇವಾಗ ಒಂದು ಮಗು ಇದೆ, ನಾನು ಹೆಸರು ಹೇಳಲ್ಲ, ಆ ಮಗುವಿಗೆ ನೀವು ಏನು ಬೇಕಾದರೂ ಕ್ವಶನ್ ಕೇಳ್ರಿ, ಹೇಳ್ತಾನೆ, ಬರೆಯಲ್ಲ. ಏನು ಹಾಗಾದರೆ ಅದಕ್ಕೆ ಏನು ಮಾಡೋದು ಅಂತ ನೋಡಿದಾಗ, ಆ ಮಗುವಿಗೆ ಮೌಖಿಕವಾಗಿರುವಂಥ ಓರಲ್ ಆಗಿರುವಂಥ ಪ್ರಶ್ನೆಗಳಾಗಲಿ ಮತ್ತು ಓರಲ್ ಆಗಿರುವಂಥ ಕಥೆಗಳಾಗಲಿ ಅವನಿಗೆ ಕೇಳ್ತಿರೋದು ಇಂಟ್ರೆಸ್ಟ್ ಇದೆ, ಬಟ್ ಬರೀಲಿಕ್ಕೆ ಬರ್ತಿಲ್ಲ, ಅದರಿಂದ ಭಯಕ್ಕೆ ಒಳಗಾಗಿದ್ದಾನೆ. ಸೊ ಹಾಗೆ ನಮ್ಮ ಮಕ್ಕಳಲ್ಲಿ ಏನೇನಿದೆಯೋ ಮೊದಲು ನಾವು ತಿಳ್ಕೊಳ್ಳೋಣ, ಆನಂತರ ಅವ್ರಿಗೆ ಪ್ರೋತ್ಸಾಹ ಕೊಡೋಣ ಅಂತ ಹೇಳ್ತಾ, ಇವತ್ತು ನಾವೆಲ್ಲರೂ ಸೇರಿದ್ದೀವಿ. ನೀವು ಚಪ್ಪಾಳೆಯನ್ನು ಹೊಡಿಬೋದು ಮಧ್ಯೆ ಮಧ್ಯೆ, ಯಾಕಂದರೆ ನಾವು ಅನ್ಕೋತೀವಿ ನೈಟ್ ನಿಮ್ಮ ಜೊತೆಗೆ ನಾವು ಎಲ್ಲರೂ ಸೇರ್ಕೊಂಡು ಊಟ ಮಾಡೋರು ಇದ್ದೀವಿ, ಅಡುಗೆನೂ ತಯಾರಾಗ್ತಿದೆ. ಹಾಗಾಗಿ ಮಧ್ಯೆ ಮಧ್ಯೆ ಮಕ್ಕಳ ಕಾರ್ಯಕ್ರಮಗಳು ಬಂದಾಗದು ಚಪ್ಪಾಳೆ ಹೊಡಿಬೋದು. ಆಮೇಲೆ ವೈಶಿಷ್ಟ್ಯವಾದ ಇತಿಹಾಸವಿರುವಂಥ ವೇದಗಳ ಕಾಲದಿಂದ, ಉಪನಿಷತ್ತುಗಳ ಕಾಲದಿಂದ, ರಾಮಾಯಣ ಮಹಾಭಾರತದ ಕಾಲದಿಂದಲೂ ಸಹಿತ ಅಗ್ನಿಗೆ ನಾವು ಪ್ರಮುಖವಾದಂಥ ಸ್ಥಾನವನ್ನು ಕೊಟ್ಟಿದ್ದೀವಿ. ನೀವು ಹೊಸ ಮನೆ ಹಾಕಿದರೂ ಕೂಡ ನೀವು ಅಲ್ಲಿ ಒಂದು ಅಗ್ನಿಹೋತ್ರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸ್ತೀರಿ. ಆದರೆ ಇವತ್ತು ತುಂಬ ಸುಂದರವಾಗಿರೋದು ಏನು ಅಂದರೆ, ಎಲ್ಲ ದೀಪ ಹಚ್ಚಿ ನಾವು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿಲ್ಲ, ತುಂಬ ವಿಶಿಷ್ಟಪೂರ್ಣವಾಗಿ ಮಾಡ್ತಿದ್ದೀವಿ. ನೋಡೋಣ ಆ ಕಾರ್ಯಕ್ರಮ ಹೇಗಿರುತ್ತೆ ಅಂತ. ಹಾಗೆ ಇವತ್ತು ಎಷ್ಟೇ ತಡವಾದರೂ ಸಹಿತ ಮಕ್ಕಳು ತುಂಬ ಒಂದು ತಿಂಗಳ ಪರ್ಯಂತ ಕಷ್ಟಪಟ್ಟು ಈ ನೃತ್ಯಗಳನ್ನ ಮಾಡಿದ್ದಾರೆ. ಯಾವುದಕ್ಕೋಸ್ಕರ ಅಂದರೆ ನೀವು ಪಡಬೇಕು ಅಂತ
ಹಾಗಾಗಿ ಸ್ವಲ್ಪ ಸಮಯ ಆದರೂ ಪರವಾಗಿಲ್ಲ, ಎಲ್ಲರೂ ನಿಂತ್ಕೊಂಡು ಮತ್ತೆ ನಾವು ನಮ್ಮ ಮಕ್ಕಳ ಪ್ರೋಗ್ರಾಮನ್ನು ನೋಡಿ ಮಕ್ಕಳಿಗೆ ಹಾರೈಸೋಣ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ಧನ್ಯವಾದಗಳು.